ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯರಾತ್ರಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ. ಡಿಕೆ ಶಿವಕುಮಾರ್ ಇಂದ ತಡರಾತ್ರಿಯವರೆಗೆ ಮನವೊಲಿಕೆಯ ಪ್ರಯತ್ನ ಮಾಡಲಾಗಿದೆ. ಪರಿಯಾಗಿ ಬೇಡಿದ್ರೂ ಕೂಡ ಹಿರಿಯ ನಾಯಕ ಕರಗಿಲ್ಲ ಅನ್ನುವಂತ ಮಾಹಿತಿ. ಸಿಎಂ ಡಿಕೆಎಸ್ ಮನವೊಲಿಕೆಗೆ ರಾಮಲಿಂಗಾರೆಡ್ಡಿ ಬಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಹುಲ್ ಗಾಂಧಿ ಸಂದೇಶಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಜಗ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ತನಗೆ ಅದೇ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಆದ್ರೆ ಇಲ್ಲಿ ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರಿಗೆ ಸಿಟ್ಟಾಗುತ್ತೆ, ಮತ್ತೊಬ್ಬರು ಸಿಟ್ಟಾಗ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ನೇರವಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಮಣಿಯದಿದ್ರೆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ರಾಮಲಿಂಗಾರೆಡ್ಡಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಅಕಸ್ಮಾತ್ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಮನವಿಯನ್ನ ಒಪ್ಪಿಕೊಂಡ್ರೆ ಅವರು ಪಟ್ಟು ಹಿಡಿದಿದ್ದಾರೆ, ಹಠ ಮಾಡ್ತಿದ್ದಾರೆ ಅಂತ ಹೇಳಿ ಅವರ ಮಾತನ್ನ ನಾವು ಕೇಳಿದ್ರೆ ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರು ಸಿಟ್ಟಾಗ್ತಾರೆ. ಅಕಸ್ಮಾತ್ ಯಾವುದೇ ಮಾತುಗಳಿಗೆ ಇವರು ಮಣಿಯದಿದ್ರೆ ಬಗ್ಗದಿದ್ರೆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸ್ವತಃ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಎಷ್ಟೇ ಪರಿಯಾಗಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಬಳಿ ಮನವಿ ಮಾಡಿದ್ರು ಕೂಡ, ಬೇಡಿಕೊಂಡ್ರು ಕೂಡ ಹಿರಿಯ ನಾಯಕ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯನ್ನ ತಿಳಿಸಿದ್ರು ಕೂಡ ಯಾವ ನಿರ್ಧಾರವನ್ನು ಕೈ ಬಿಡ್ತಾ ಇಲ್ಲ. ಈ ನಿರ್ಧಾರದಿಂದ ಹಿರಿಯ ನಾಯಕ ಕೈ ಬಿಡ್ತಾ ಇಲ್ಲ, ಹಿಂದೆ ಸರಿತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾತ್ರಿ 1 ಗಂಟೆಯವರೆಗೆ 1:45ರವರೆಗೆ ರೆಡ್ಡಿಯ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಯಾವುದೇ ನಿರ್ಧಾರವನ್ನ ಹಿಂಪಡೆದೇ ಇರುವಂತ ಕಾರಣ ಬರಿಗೈನಲ್ಲಿ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಜೊತೆ ಮಾತನಾಡೋದಾಗಿ ಹೇಳಿ ಅಲ್ಲಿಂದ ಸಿಎಂ ವಾಪಸ್ ಬಂದಿರುವಂತದ್ದು. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಡಿಮ್ಯಾಂಡ್ ಇಟ್ಟ ಬಗ್ಗೆ ಹೈಕಮಾಂಡ್ಗೆ ನಾನು ಮಾಹಿತಿಯನ್ನ ನೀಡ್ತೀನಿ, ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅನ್ನುವಂತ ಮಾತುಗಳನ್ನ ಈಗ ರಾಮಲಿಂಗಾರೆಡ್ಡಿ ಅವರ ಬಳಿ ಹೇಳಿ ಡಿಕೆ ಶಿವಕುಮಾರ್ ಅವರು ವಾಪಸ್ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಈಗ ಅವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ ಅನ್ನುವಂತ ಮಾಹಿತಿಗೆ ಈಗ ಹೈಕಮಾಂಡ್ಗೆ ಈಗ ವಿವರಣೆಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಕುಳಿತು ಸಂಧಾನಕ್ಕೆ ಪ್ರಯತ್ನವನ್ನ ಮಾಡಿರುವ ಬಗ್ಗೆ ಅವರು ಯಾವುದೇ ಮಾತಿಗೂ ಬಗ್ಗದೇ ಇರುವಂತಹ ಕಾರಣ ಈ ಎಲ್ಲಾ ವಿಷಯಗಳನ್ನ ಹೈಕಮಾಂಡ್ಗೆ ವಿವರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಸಂದೇಶಕ್ಕಾಗಿ ಈಗ ಕಾಯ್ತಾ ಇರುವಂತದ್ದು. ಮುಂದಿನ ನಿರ್ಧಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೈಕಮಾಂಡ್ ಯಾವ ಸಂದೇಶವನ್ನ ನೀಡುತ್ತೆ ಅನ್ನುವಂಥ ಕುತೂಹಲದಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡುತ್ತಾ ಹೋಗ್ತಾರೆ. ರಾಚಪ್ಪ, ನಿನ್ನೆ ಮಧ್ಯರಾತ್ರಿಯವರೆಗೂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅವರು ಆ ಒಂದು ನಿರ್ಧಾರವನ್ನ ಹಿಂಸರಿಯದೇ ಇರುವಂತಹ ಕಾರಣ ಡಿಕೆ ಶಿವಕುಮಾರ್ ಅವರು ಬರೀ ಕೈಯಲ್ಲಿ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, ನಿನ್ನೆ ತಡರಾತ್ರಿ ತನಕ ಮಲ್ಲಿ ಏನು ಕೆಪಿಸಿಸಿ ಸಂಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ರಾಮಲಿಂಗಾರೆಡ್ಡಿ ಅವ್ರನ್ನ ತಡರಾತ್ರಿವರೆಗೂ ಸಹ ಅವ್ರೇನು ತಮಿಳುನಾಡಿಗೆ ತೆರಳಿದ್ರು. ತಮಿಳುನಾಡಿಗೆ ತೆರಳಿದಂತ ತಡರಾತ್ರಿ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಜಯನಗರ ಸೌತ್ ಸರ್ಕಾರ ಇರುವಂತ ಖಾಸಗಿ ಹೋಟೆಲ್ ನಲ್ಲಿ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿ ಮಾತುಕತೆ ನಡೆಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 10 ಗಂಟೆ ಬಳಿಕ ಈ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಸುಮಾರು 11 ಗಂಟೆಯಿಂದ 12 ಗಂಟೆ ತನಕ ಸಹ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ನಿರ್ಧಾರವನ್ನು ಹಿಂದೆ ಸರಿಯೋದಿಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೊಟ್ಟುವಂತ ಸೂಚನೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಒಂದು ವೇಳೆ ಮನವೊಲಿಸಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ. ಆದ್ರೆ ಡಿಕೆ ಶಿವಕುಮಾರ್ಗೆ ಉಭಯ ಸಂಕಟ. ಯಾಕಂದ್ರೆ ಕೇಳಿ ರಾಮಲಿಂಗಾರೆಡ್ಡಿ ಅವರು ಡಿಕೆ ಶಿವಕುಮಾರ್ ಅವರ ಗುರುಗಳು, ರಾಜಕೀಯ ಗುರುಗಳು. ಜೊತೆಗೆ ಬೆಂಗಳೂರು ನಗರದ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಅಥವಾ ಬೆಂಗಳೂರು ನಗರಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೇಕಾಗತ್ತೆ. ರಾಮಲಿಂಗಾರೆಡ್ಡಿ ಅವರನ್ನ ಸಚಿವ ಸಂಪುಟ ಕಳ್ಕೊಂಡಿದ್ದಾರೆ. ಅದ್ರ ಮುಂದಿನ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಬೆಂಗಳೂರು ನಗರದ ಏನು ಹೊಸದಾಗಿ 5 GBA ಮಾಡಲಾಗಿದೆ ಮತ್ತು 5 ಮಹಾನಗರ ಪಾಲಿಕೆ ಮಾಡಲಾಗಿದೆ. ಇಲ್ಲಿ ಚುನಾವಣೆಗೆ ರಾಮಲಿಂಗಾರೆಡ್ಡಿ ಅವರು ಅನಿವಾರ್ಯ. ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕನಿಷ್ಠ 4-5
ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲ ಪಕ್ಷ ನಾಯಕರ ಕಾರ್ಪೊರೇಟರ್ ಆಗಿ ಅವರು ಇಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಬೆಂಗಳೂರಿನ ಎಲ್ಲ ಕ್ಷೇತ್ರದ ಶಾಸಕರು ಸಹ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಜೊತೆನೂ ಸಹ ರಾಮಲಿಂಗಾರೆಡ್ಡಿ ಉತ್ತಮವಾದ ಬಾಂಧವ್ಯವನ್ನ ಹೊಂದಿದ್ದಾರೆ. ರಾಜಕೀಯ ಮತ್ತು ರಾಜಕೀಯೇತರ ಎರಡು ಸಂಬಂಧಗಳನ್ನು ರಾಮಲಿಂಗಾರೆಡ್ಡಿ ಚೆನ್ನಾಗಿ ಇಟ್ಕೊಂಡಿರೋ ಕಾರಣಕ್ಕೋಸ್ಕರ ಮುಂಬರುವಂತ ಚುನಾವಣೆಗೆ ರಾಮಲಿಂಗಾರೆಡ್ಡಿ ಅನಿವಾರ್ಯವಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಆದ್ರೆ ರಾಮಲಿಂಗಾರೆಡ್ಡಿ ಅವರು ಒಪ್ಪಲಿಲ್ಲ. ಹೀಗಾಗಿ ಪಕ್ಷದ ವರಿಷ್ಠ ಅಂತ ವೇಣುಗೋಪಾಲ್ ಮತ್ತು ಸುರ್ಜಾವಾಲ ಅವರಿಗೆ ಮಾಹಿತಿನ ರವಾನೆ ಮಾಡ್ತೇನೆ. ಒಂದ್ ವೇಳೆ ಅವರು ಸೂಚಿಸಿದ್ದೆ ಅದಲ್ಲಿ ನಾವು ಖಾತೆಯನ್ನು ಬದಲಾವಣೆ ಮಾಡ್ಕೊಳಕ್ ಒಪ್ತೇನೆ, ಇಲ್ಲದಿದ್ದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಪಕ್ಷದ ವರಿಷ್ಠ ಸೂಚನೆಯನ್ನು ನಾನು ಪಾಲಿಸದೆ ಇರ್ಲಿಕ್ಕಾಗಲ್ಲ ಅಂತ ಒಂದು ಸಂದೇಶನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಕೊಟ್ಟಿರುವಂತ ಜಲಸಂಪನ್ಮೂಲ ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಅದು ಯಾವ್ದಾದ್ರು 1-2 ಖಾತೆಗಳನ್ನ ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ, ನೀವು ಅದಕ್ಕೆ ಒಪ್ಕೊಳ್ಳಿ ಅಂತ ಅನ್ನೋದನ್ನ ಅವರು ರಾಮಲಿಂಗಾರೆಡ್ಡಿಗೆ ಮನವಿಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಡಿ ಕೆ ಶಿವಕುಮಾರ್ ಮನವಿಯನ್ನ ಸಾರಾಸಕ್ತಾಗಿ ತಳ್ಳಿ ಹಾಕಿರುವಂತ ರಾಮಲಿಂಗಾರೆಡ್ಡಿ ಅವರು ನೀವು ಯಾವುದೇ ಕಾರಣಕ್ಕೂ ಕೊಡುವಾಗಿದ್ರೆ ಕೇವಲ ಬೆಂಗಳೂರು ನಗರಾಭಿವೃದ್ಧಿ ಒಂದು ಆ ಖಾತೆಯನ್ನ ಮಾತ್ರ ಕೊಡಿ, ಅದು ಹೊರತುಪಡಿಸಿ ಬೇರೆ ಯಾವುದೇ ಖಾತೆ ಕೊಟ್ಟರು ಸಹ ನನ್ನ ಸಹಮತಿ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಉಭಯ ಸಂಕಟಕ್ಕೆ ಸಿಲುಕಿರುವಂತ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರಿಗೆ ಸಂದೇಶ ರವಾನೆ ಮಾಡಿ ಅವರಿಂದ ಮಾಹಿತಿಗೋಸ್ಕರ ಅಥವಾ ಅವರಿಂದ ಸಂದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇಂದು ಬಹುತೇಕ ಮಧ್ಯಾಹ್ನದ ವೇಳೆಗೆ ಒಂದು ಸಂದೇಶ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬಹುತೇಕ ಹೆಚ್ಚುವರಿ ಖಾತೆಯನ್ನು ಕೊಡುವಂತ ಸಾಧ್ಯತೆನೇ ಇದೆ. ಯಾವ್ದಾದ್ರು ಹೆಚ್ಚುವರಿ ಬೇರೆ ಯಾವ್ದಾದ್ರು ಖಾತೆಗಳನ್ನ ಅಡಿಷನಲ್ ಕೊಡುವ ಮೂಲಕ ಅವ್ರನ್ನ ಸಮಾಧಾನ ಮಾಡುವಂತದ್ದು. ಈ ಹಿಂದೆ ಮುನಿಯಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಸಚಿವರಿಗೂ ಸಹ ಹೆಚ್ಚುವರಿಗೆ 2-3 ಖಾತೆಯನ್ನು ಕೊಟ್ಟಿದ್ರು. ಹಿಂದೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಸಹ ಸಾರಿಗೆ ಜೊತೆ ಮುಜರಾಯಿ ಇಲಾಖೆನೆ ಕೊಟ್ಟಿದ್ರು. ಹಾಗಾಗಿ ಇನ್ನೂ ಒಂದು ಖಾತೆಯನ್ನ ಕೊಡುವಂತ ಸಾಧ್ಯತೆ ಬಹುತೇಕ ಇದೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಒಪ್ಪಲಿಲ್ಲ ಅನ್ಕೊಂಡು ಬಂದ್ರೆ ಅವ್ರ ರಾಜೀನಾಮೆ ಅಂಗೀಕರಿಸುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಬಹುತೇಕ ಪಕ್ಷದ ವರಿಷ್ಠ ಸೂಚನೆ ಏನಿದೆ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಮುಂದಿನ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಬಹುತೇಕ ಹೆಚ್ಚುವರಿ ಖಾತೆಯನ್ನು ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸುನಿಧಿ, ಹಾಗಾದ್ರೆ ರಾಜಪ್ಪ, ಈಗ ಇನ್ನು ವರಿಷ್ಠರಿಂದ ಬಂದಿರುವಂತ ಮಾಹಿತಿ ಅಂದ್ರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ, ಅಕಸ್ಮಾತ್ ಅವರು ಮನವೊಲಿಸುವುದರಲ್ಲಿ ವಿಫಲವಾದ್ರೆ, ಅಕಸ್ಮಾತ್ ಅವರು ಒಪ್ಪದೇ ಇದ್ರೆ ನೇರವಾಗಿ ಅವರ ಈ ಒಂದು ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಸೂಚನೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು GBA ಆ ಒಂದು ಖಾತೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾಹಿತಿಯನ್ನ ನೇರವಾಗಿ ಇವರು ಪ್ರಸ್ತಾಪಿಸುತ್ತಿದ್ದಾರೆ ಅಂತ ಅನ್ನಿಸ್ತಿದೆಯಾ? ಇಲ್ಲಿ 2-3 ಸಮಸ್ಯೆ ಇದೆ. ನಾವು ಈ ಹಿಂದೆನೂ ಸಹ ಉಲ್ಲೇಖ ಮಾಡಿದ್ವಿ, ಅವ್ರಿಗೆ ಖಾತೆಯನ್ನು ಬದಲಾವಣೆ ಮಾಡ್ಕೊಡ್ಬೇಕು ಅಂದ್ರೆ 3 ಜನ ಖಾತೆ ಬದಲಾವಣೆ ಮಾಡ್ಬೇಕಾಗತ್ತೆ. ಕಂದಾಯ ಇಲಾಖೆ ಖಾತೆ ಪರಮೇಶ್ವರ್ ಬಳಿ ಇದೆ, ಹಾಗಾಗಿ ಕಂದಾಯ ಇಲಾಖೆ ಖಾತೆಯನ್ನ ಕೃಷ್ಣ ಬೈರೇಗೌಡ ಕೇಳ್ತದೆ. ಕೃಷ್ಣ ಬೈರೇಗೌಡ ಹತ್ರ ಬೆಂಗಳೂರು ಅಭಿವೃದ್ಧಿ ಖಾತೆ ಇದೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆ ಕೊಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತೆಗೆದು ರಾಮಲಿಂಗಾರೆಡ್ಡಿ ಕೊಡ್ಬೇಕಾಗತ್ತೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಪರಮೇಶ್ವರು ಇದಕ್ಕೆ ಸಹಮತಿ ವ್ಯಕ್ತಪಡಿಸಿದ. ಹೀಗಾಗಿ ಕೇವಲ ಒಬ್ಬರನ್ನ ಮಾತ್ರ ತೃಪ್ತಿ ಪಡಿಸ್ಬೇಕು ಅಥವಾ ಒಬ್ಬರನ್ನ ಸಮಾಧಾನ ಮಾಡ್ಬೇಕು ಅಂತಂದ್ರೆ ಈಗ 3 ಜನರು ಡಿಸ್ಟರ್ಬ್ ಮಾಡ್ಬೇಕಾಗತ್ತೆ. ಹೀಗಾಗಿ DCM ಆಗಿರುವಂತ ಪರಮೇಶ್ವರ ಕಂದಾಯ ಇಲಾಖೆ ಖಾತೆಯನ್ನ ಕೊಟ್ಟು ಈಗ ವಾಪಸ್ ಪಡೆಯುವಂತದ್ದು ಕಷ್ಟದಾಯಕ ಆಗತ್ತೆ. ಮತ್ತೆ ಕೃಷ್ಣ ಬೈರೇಗೌಡರು ಈಗಾಗಲೇ ಅವ್ರ ಕಂದಾಯ ಕೇಳಿದ್ರು, ಅವರಿಂದ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಕೊಟ್ಟು ಅವರಿಂದ ವಾಪಸ್ ತೆಗೆದುಕೊಂಡು ಸಹ ಸಮಸ್ಯೆ ಆಗುತ್ತೆ. ಹೀಗಾಗಿ ಒಬ್ಬರ ಸಮಾಧಾನಕ್ಕೋಸ್ಕರ ಇತರರ 3 ಜನರ ಖಾತೆಗಳನ್ನ ಬದಲಾವಣೆ ಮಾಡುವಂತದ್ದು ಅನಿವಾರ್ಯ. ಆದ್ರೆ ಅದು ಮುಖ್ಯಮಂತ್ರಿ ಘನತೆಗೆ, ಮುಖ್ಯಮಂತ್ರಿ ಕುರ್ಚಿಗೆ ಅಪಮಾನ ಮತ್ತು ಪಕ್ಷಕ್ಕೂ ಅಪಮಾನ. ಹೀಗಾಗಿ ಅನಿವಾರ್ಯವಾಗಿ ಒಂದು ವೇಳೆ ಈ ಪರಿಸ್ಥಿತಿ ಎದುರಾದ್ರೆ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, 2 ಹೆಚ್ಚುವರಿಯಾಗಿ 1 ಖಾತೆಯನ್ನು ಕೊಡ್ಬೋದು. ಒಂದ್ ವೇಳೆ ಅದಕ್ಕೆ ರಾಮಲಿಂಗಾರೆಡ್ಡಿ ಈಗಲೂ ಸಹ ಒಪ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಒಂದ್ ವೇಳೆ ಒಪ್ಪಲಿಲ್ಲ ಅಂತ ಕಂಡು ಬಂದ್ರೆ ರಾಜೀನಾಮೆ ಅಂಗೀಕರಿಸುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗ್ತದೆ. ಹೀಗಾಗಿ ಆದ್ರೆ ಮುಂದಿನ ದಿನಗಳಲ್ಲಿ ಮುಂಬರುವಂತ ಚುನಾವಣೆಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಇಲ್ಲದೆ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ನಡೆಸೋದಿರ್ಬೋದು ಅಥವಾ ಏನು GBA ಚುನಾವಣೆ ನಡೆಸುವಂತದ್ದು ಕಷ್ಟ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಬೆಂಗಳೂರು ನಗರದ ಸುತ್ತಮುತ್ತ ಬೆಂಗಳೂರು ರಾಮನಗರ ಇರ್ಬೋದು ಅಥವಾ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಒಂದು ಭಾಗದಲ್ಲೂ ಸಹ ರಾಮಲಿಂಗಾರೆಡ್ಡಿ ಅವರಿಗೆ ಒಳ್ಳೆಯ ಪ್ರಭಾವ ಇದೆ. ವಿಶೇಷವಾಗಿ ರೆಡ್ಡಿ ಸಮುದಾಯದ ಸೇರೋ ಕಾರಣಕ್ಕೋಸ್ಕರ ನಿಮಗೆ ಕಲಬುರಗಿಯಿಂದ ಈ ಆನೇಕಲ್ ಭಾಗ ತನಕನೂ ಸಹ ರಾಮಲಿಂಗಾರೆಡ್ಡಿ ಅವರಿಗೆ ದೊಡ್ಡ ಮಟ್ಟದ ಸಂಪರ್ಕ ಇದೆ ಮತ್ತು ದೊಡ್ಡ ಮಟ್ಟದ ಸಮುದಾಯವೂ ಸಹ ಬೆಂಬಲ ಇದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇವಲ ಇದೊಂದೇ ಕಾರಣಕ್ಕೋಸ್ಕರ GBA ಚುನಾವಣೆ ಕಾರಣಕ್ಕೋಸ್ಕರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಕಳ್ಕೊಳ್ಳೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ನಷ್ಟ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಅದು ಗೊತ್ತಿದೆ, ರಾಮಲಿಂಗಾರೆಡ್ಡಿ ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ಒಂದು ವೇಳೆ ಅವ್ರನ್ನ ಸಚಿವ ಸಂಪುಟನ ದೂರ ಇಟ್ಟರೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತಿದೆ. ಹಾಗಾಗಿ ಅವರು ಅನಿವಾರ್ಯವಾಗಿ ಅವ್ರನ್ನ ಮನವೊಲಿಸುವಂತ ಮತ್ತು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರ ಸಮಾಧಾನ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಯಾವ್ದು ಖಾತೆಯನ್ನು ಕೊಡ್ತೇವೆ ಅಥವಾ ಸದ್ಯದಲ್ಲಿ ಈ ಒಂದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆದಾಗ ಖಾತೆಗಳನ್ನ ಎಲ್ಲದನ್ನೂ ಸಹ ಪರಿಷ್ಕರಣೆ ಮಾಡ್ತೇವೆ.
ಆ ಸಂದರ್ಭದಲ್ಲಿ ನಿಮಗೆ ಖಾತೆನ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಲಿಕ್ಕೂ ಸಾಧ್ಯತೆ ಇದೆ. ಅದಕ್ಕೆ ಒಪ್ಪದಿದ್ದಲ್ಲಿ ಅನಿವಾರ್ಯವಾಗಿ ರಾಜೀನಾಮೆ ಪಡಿಬೇಕಾಗತ್ತೆ. ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿದ್ದ ಡಿ.ಕೆ. ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ ಇದೇ ಒಂದು ಚಾನ್ಸ್ ಅನ್ನ ಬಳಸ್ಕೊಂಡು ತಮ್ಮ ಒಂದು ಪಟ್ಟನ್ನ ಸಡಿಲಿಸದೆ ಅವರು ಮುಂದುವರಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೈಗೊಳ್ತಾರೆ, ಪಕ್ಷದ ವರಿಷ್ಠರು ಯಾವ ಸಂದೇಶನ ಕೊಡ್ತಾರೆ ಅಂತ ಅನ್ನೋದು ಕಾದು ನೋಡ್ಬೇಕಾಗಿದೆ. ಅಶ್ವಿನ್ಗೆ ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.